ರಾಮಂತ ಅದ್ಭುತವಾದ ವ್ಯಕ್ತಿ ನನ್ನ ಲೈಫ್ ಪಾರ್ಟ್ನರ್ ಆಗಿ ಸಿಗ್ತಿರೋದು ನನ್ನ ಪುಣ್ಯ ದೇವ್ರೆ. ಅವ್ರು ಬೇಡ ಅಂತ ಹೇಳಿದ ವಿಷಯ ನಾನು ಮನಸ್ಸಿಂದ ತೆಗೆದಾಕ್ಬಿಡ್ತೀನಿ. ಇನ್ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ ವಿಷಯ ನಮ್ಮ ಮಧ್ಯೆನೂ ಬರಬಾರ್ದು. ಸಿದ್ದಮ್ಮ, ಕಣ್ಣಲ್ಲಿ ನೀರ್ ಬರೋಷ್ಟು ತಲೆನೋವ್ತಾ ಇದ್ಯಾ ನಿನ್ಗೆ? ಶುಂಠಿ ಟೀ ಕುಡಿದ್ರೆ ತಲೆನೋವು ಎಲ್ಲ ಕಮ್ಮಿ ಆಗುತ್ತೆ ಅಂತ ಜಯಮಂಟಿ ಹೇಳ್ತಿದ್ರು. ನನ್ನ ಅಜ್ಜಿ ಹತ್ರ ಶುಂಠಿ ಟೀ ಮಾಡಿಸ್ಕೊಂಡ್ ಬರ್ತೀನಿ. ಏ ಪುಟ, ಅದೆಲ್ಲ ಏನೂ ಬೇಡ. ಬಂಗಾರಿಗೆ ಎಲ್ಲ ವಿಷಯ ಗೊತ್ತಿದೆ ಅಲ್ವಾ? ತಲೆನೋವು ಬಂದರೆ ಏನು ಮಾಡಬೇಕು, ಮಧುಬಗಳನ್ನ ಹೇಗೆ ರೆಡಿ ಮಾಡಬೇಕು. ನನಗೆ ತಲೆನೋವೆಲ್ಲ ಏನೂ ಇಲ್ಲ ಪುಟ್ಟ. ಊಟ ಮಾಡಿ ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬಾಯ್. ನಂಗದು ಬೇಕು ಸೀತಾ. ಏನು? ನಾನು ನಿಮ್ಗೆ ಅವಾಗಲೇ ಕೊಟ್ಟಿದ್ದು ಸೀತಾ. ಸೀತಮ್ಮ, ಕಳ್ಳಿ ನೀನು. ತಲೆನೋವು ಹೋಯ್ತಾ? ನಿನ್ ಮುಗುಳ್ನಾಗೆ ಮ್ಯಾಜಿಕ್ ಮಾಡ್ತಾ? ಆ ಮುಗುಳ್ನಾಗೆ ಮ್ಯಾಜಿಕ್ಕಿಂದಾನೆ ನನಗೆ ತಲೆನೋವು ಹೋಗ್ತಿರೋದು. ಹೌದಾ? ಹಾಗಿದ್ರೆ ನನ್ನ ಫ್ರೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನ ಫ್ರೆಂಡ್ ಹತ್ರ ಹೋಗಿ ದೊಡ್ಡ ಚೀಲ ಥ್ಯಾಂಕ್ಸ್ ತೊಗೊಂಡೋಗಿ ಸುರಿಬೇಕು. ಅದು ಕಡಿಮೆನೆ. ಸೀತಮ್ಮ, ಥ್ಯಾಂಕ್ಸ್ನ ಚೀಲದಲ್ಲಿ ತುಂಬಕ್ಕಾಗುತ್ತಾ? ನೋಡಕ್ಕೆ ಥ್ಯಾಂಕ್ಸು ಹೇಗಿರುತ್ತೆ? ಹೀಗಿರತ್ತೆ. ಓ, ಥ್ಯಾಂಕ್ಸು ಕಿಸ್ ಥರ ಇರುತ್ತಾ? ಹಂಗಿದ್ರೆ ನನ್ನ ಫ್ರೆಂಡ್ಗೆ ಇದನ್ನೇ ಕೊಡು. ಏಯ್, ಹೋಗೆ. ಹಲೋ ರಾಮು ಅವರೇ, ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ನಮ್ಮ ಮಾಮೂಲಿ ಜಾಗಕ್ಕೆ ಬರ್ತೀನಿ ಅಂದಿದ್ರಿ. ನಾನು ಅಲ್ಲಿಗೆ ಬಂದಿದ್ದೆ, ಆದರೆ ನೀವ್ಯಾಕೆ ಬರಲಿಲ್ಲ? ಅಂಜು, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೋಡಿ, ನಾನೇ ನೀವು ಬಂದು ನನ್ನ ಅಣ್ಣನ್ನ ಮೀಟ್ ಮಾಡಿದ್ರೇನೆ ನಮ್ಮಿಬ್ರು ಮದುವೆ ಆಗೋದಕ್ಕಾಗೋದು. ಮೀಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಏನಿವೆ, ನಾನು ಮೀಟ್ ಆಗೋದಿಲ್ಲ. ಆಗೋದಿಲ್ವಾ? ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಅಂಜು, ನಿಮ್ಮ ಅಣ್ಣಂದ್ರು ಒಪ್ಕೊಳ್ಳೋದಿಲ್ಲ. ಅವ್ರು ಒಪ್ಕೊಳ್ಳೋದಾಗಿದ್ರೆ ಇವತ್ತೇ ಒಪ್ಕೋತಿದ್ರು. ನಾನು ಬೇಕಾದ್ರೆ ಬರ್ಕೊಡ್ತೀನಿ. ಹಾಗೆಲ್ಲ ಏನೂ ಇಲ್ಲ ರಾಮು ಅವರೇ. ನೀವು ಯಾರು ಏನು ಅಂತಾನೆ ಗೊತ್ತಿಲ್ಲದೆ ಅವ್ರು ಹೇಗೆ ಒಪ್ಕೋತಾರೆ? ನೀವು ಬನ್ನಿ, ಒಂದ್ಸಲ ಮಾತಾಡೋಣ. ಆವಾಗ ಅಣ್ಣಂಗೆ ನೀವೇನು ಅಂತ ಅರ್ಥ ಆಗುತ್ತೆ. ಅಂಜು, ನೀನು ಹೇಳೋಷ್ಟು ಸುಲಭವಾಗಿ ಅದೆಲ್ಲ ಮುಗಿಯೋದಿಲ್ಲ. ನಾನು ಹೇಳ್ತಿದ್ದೀನಲ್ಲ, ನಿಮ್ಮ ಅಣ್ಣಂದ್ರು ಒಪ್ಕೊಳ್ಳೋದಿಲ್ಲ. ಅದು ನನಗೆ ಅರ್ಥ ಆಗಿದೆ. ಯಾಕೆ ಅದನ್ನೇ ಹೇಳ್ತಿದ್ದೀರಾ? ನೋಡು ಅಂಜು, ನಾನು ನಿನಗೆ ಬೇಕು ಅಂದರೆ ಶುಕ್ರವಾರ ದೇವಸ್ಥಾನದ ಹತ್ರ ಬಾ, ಅಷ್ಟೇ. ಅಂದರೆ ನಿಮ್ಮ ಅಣ್ಣಂದ್ರು ಒಪ್ಕೊಳ್ಳೋದಿಲ್ಲ. ಅವ್ರು ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು. ನೀನು ಮಾತ್ರ ದೇವಸ್ಥಾನದ ಹತ್ರ ಬಾ, ನಾವಿಬ್ರು ಮದುವೆ ಆಗೋಣ, ಸರಿನಾ? ಏನು ಹೇಳ್ತಿದ್ದೀರಾ ರಾಮು ಅವರೇ? ಹೌದು ಅಂಜು, ನೀನು ದೇವಸ್ಥಾನದ ಹತ್ರ ಬಾ. ನೀನು ದೇವಸ್ಥಾನದ ಹತ್ರ ಬರದೇ ಹೋದರೆ ನನ್ನನ್ನು ಶಾಶ್ವತವಾಗಿ ಕಳ್ಕೊತೀಯ, ಅಷ್ಟೇ. ಮಿಸ್ಟರ್ ರಾಮ್, ಹೀರೋನಾ ನೀನು? ಎಲ್ಲರನ್ನೂ ಕಾಪಾಡ್ತೀಯಾ? ಏಯ್, ನಿನಗೆ ತಾಕತ್ತಿದ್ರೆ ನಿನ್ನ ತಂಗಿನ ಕಾಪಾಡ್ಕೊಳ್ಳೋ ನಾನು ನೋಡೇ ಬಿಡ್ತೀನಿ. ನನ್ನ ಸೀತಾನೆ ಮದುವೆ ಆಗ್ತೀನೋ? ಏಯ್, ನಿನ್ನ ತಂಗಿ ಅವಸ್ಥೆ ನೋಡಿ ನೀನು ಸೀತನ ಅದು ಹೇಗೆ ಮದುವೆ ಆಗ್ತೀಯ ನಾನು ನೋಡೇ ಬಿಡ್ತೀನಿ ಕಣ. ನಾನು ನೋಡೇ ಬಿಡ್ತೀನಿ. ಈ ರುದ್ರ ಪ್ರತಾಪ್ನ ಕೆಣಕಿ ಯಾರು ಆರಾಮಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇದೇನು ಇವ್ರು ಹೀಗೆ ಹೇಳ್ತಿದ್ದಾರೆ? ನಿಜವಾಗ್ಲೂ ನಾನು ಶುಕ್ರವಾರ ಹೋಗಿಲ್ಲ ಅಂದರೆ
ಜೀವನ ಕಳ್ಕೊಂಡು ಬಿಡ್ತೀನ? ಶುಕ್ರವಾರ ನಮ್ಮ ಮದ್ವೆನಾ? ದೇವ್ರೇ, ನಾನು ಏನ್ ಮಾಡ್ಲಿ? ಆ ಮಾವಯ್ಯ, ನಾನೊಂದು ವಿಡಿಯೋ ಕಳಿಸಿದ್ದೆ, ನೋಡಿದ್ರಾ? ಇನ್ವಿಟೇಷನ್ ಬಂದಿದೆ. ಹಾಂ, ಚೆನ್ನಾಗಿದೆ ಅಲ್ಲ? ಪ್ರತಿಯೊಂದು ಇನ್ವಿಟೇಷನಲ್ಲೂ ರೇಷ್ಮೆ ಸೀರೆ, ಅದಕ್ಕೆ ರೇಷ್ಮೆ ಪಂಚೆ, ಶಲ್ಯ, ಬೆಳ್ಳಿ ಬಟ್ಲು, ಚಿನ್ನದ ನಾಣ್ಯ ಇದೆಲ್ಲ ಇಟ್ಟಿದ್ದೀನಿ. ಓಕೆ ಅಲ್ವಾ ಮಾವಯ್ಯ? ಹಾಂ, ನೀವು ಇನ್ನೊಂದು ಸಲ ನೋಡಿ ಓಕೆ ಮಾಡಿದ್ಮೇಲೆ ನಾವು ಈಗಲೇ ಮೊದಲನೇ ಇನ್ವಿಟೇಷನ್ನ ನಮ್ಮ ಬೀಗರ ಮನೆಗೆ ಕೊಡೋದಕ್ಕೆ ಹೊರಡ್ತೀವಿ. ಓಕೆ, ಬೇಗ ನೋಡಿ ಕಳಿಸಿ. ಅಪ್ಪಾಜಿ ಏನು ಓಕೆ ಮಾಡೋದು ಬಾರ್ಗೋ, ನಾನು ಓಕೆ ಮಾಡ್ತಾ ಇದ್ದೀನಿ. ಎಲ್ಲ ಪರ್ಫೆಕ್ಟ್ ಆಗಿದೆ. ಅಲ್ಲ ಅಂದ್ರೆ ಎಲ್ಲ ನೀನ್ ರೆಡಿ ಮಾಡಿರೋದಲ್ವಾ ಬಾರ್ಗೋ? ಪರ್ಫೆಕ್ಟ್ ಆಗಿ ಇದ್ದೇ ಇರುತ್ತೆ. ನಡೀತಾ ಇರೋದು ನಮ್ಮ ರಾಮ್ ಮದುವೆ, ಪರ್ಫೆಕ್ಟಾಗೇ ಇರಬೇಕು. ವಾಣಿ ಅಕ್ಕ ಇದ್ದಿದ್ರೆ ಈ ಮದುವೆನ ಹೇಗೆ ಮಾಡಿರೋಳೋ ಅದಕ್ಕಿಂತ ಜೋರಾಗಿ ನಾನು ಮಾಡಬೇಕು. ವಾಣಿಯತ್ಗೆ ಅಂತ ಮನ್ಸಿರೋ ಸೀತಾ ಮನೆಗೆ ಬಂದ್ಮೇಲಾದರೂ ಇವಳು ನಾಟಕಕ್ಕೆ ಬರದೇ ಬೀಳಲಿ. ಅಕ್ಕ, ಸೀತಾ ಮನೆ ಜೊತೆಗೆ ಅಲ್ಲಿರೋರಿಗೆಲ್ಲ ಇನ್ವಿಟೇಷನ್ ಕೊಡ್ತೀವಲ್ವಾ? ಹಾಂ ಸಾಧನ, ಪ್ರತಿಯೊಬ್ಬರಿಗೂ ಕೊಡಬೇಕು. ಬೇಗ ಬೇಗ ಎಲ್ಲ ಅರೇಂಜ್ ಮಾಡ್ಕೊ. ಅಪ್ಪು, ನಾಳೆ ಕಂಕಣ ಶಾಸ್ತ್ರ ಶುರು ಆಗ್ತಿದೆ. ಅವತ್ತೇ ಹೇಳಿದ್ದೆ, ಅದಾದ್ಮೇಲೆ ನೀನು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಇಂಪಾರ್ಟೆಂಟ್ಲಿ ಸೀತಾನಂತೂ ನೋಡೋ ಹಾಗೆ ಇಲ್ಲ. ಯಾಕೋ ವೈ ಚಿಕ್ಕಿ? ವೈ ಅಂದ್ರೆ ಶಾಸ್ತ್ರ ಅದು. ಇದೇ ಅಂತ ಶಾಸ್ತ್ರ ಚಿಕ್ಕಿ? ರಾಮ, ಮದುವೆ ಆದಮೇಲೆ ಹೆಂಡತಿ ಮುಖ ಬಿಟ್ಟು ಬೇರೆ ಮುಖ ನೋಡೋಕ್ಕಾಗಲ್ಲ ನಿನ್ನ ಕೈಲಿ. ಅದಕ್ಕೆ ಈಗ ಒಂದು 2-3 ದಿನ ತಡ್ಕೋ. ಈಗ ಶಿಕ್ಷೆ ಅನ್ಸುತ್ತೆ, ಆದರೆ ಮದುವೆ ಮಂಟಪದಲ್ಲಿ ಸೀತಾ ಮುಖ ನೋಡ್ತೀಯ ನೋಡು, ಆಗೊಂಥರ ಮಜಾ ಅನ್ಸುತ್ತೆ. ಆದರೂ ಯಾಕೋ ಸ್ವಲ್ಪ ಅನ್ಯಾಯ ಅಂತ ಅನ್ನಿಸ್ತಿದೆ ಚಿಕ್ಕಪ್ಪ. ಅನ್ಯಾಯ ಮಾಡೋದಕ್ಕೆ ಟ್ರೈ ಮಾಡು, ಒಂದು ಬೀಳುತ್ತೆ. ಸಾಧನಾ, ಲೇಟ್ ಆಯ್ತು, ನಡಿ. ಚಿಕ್ಕಿ, ಒಂದು ನಿಮಿಷ. ಇನ್ವಿಟೇಷನ್ ಕೊಡೋಕ್ಕೆ ನಾನು ಹೆಲ್ಪ್ ಮಾಡ್ಬೋದಾ? ಬೇಕಾಗಿಲ್ಲ. ರಾಮ, ಮದುವೆ ಆದಮೇಲೆ ಸೀತಂಗೆ ಬಿಟ್ಟು ಬೇರೆ ಯಾರಿಗೂ ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ನೀನು. ಈಗ ಸುಮ್ಮನಿದ್ಬಿಡು. ಸಾಧನಾ, ಲೇಟ್ ಆಯ್ತು, ನಡಿ. ಹಾಗಿದ್ರೆ ನನ್ನ ಸೀತಾ ಅವ್ರನ್ನ ಶಾಸ್ತ್ರ ಮುಗಿಯೋವರೆಗೂ ನೋಡೋ ಹಾಗಿಲ್ಲ. ನೋಡೋ ಹಂಗಿದ್ರೆ ಇವತ್ತೇ ಅವ್ರ ಕಡೆ ಇರೋ ಬಾಕಿ ಬೇರೆ ನನ್ನ ಇಸ್ಕೊಬೇಕು. ನೀವು ಮರ್ತಿರ್ಬೋದು ಅನ್ಸುತ್ತೆ, ನಾನಂತೂ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಅಮ್ಮ, ಅದ್ಯಾರು ಅಂತ ನೋಡಮ್ಮ. ನಿನಗೆ ಜ್ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಿಸಿ ಇಲ್ವಾ? ಹೋಗಿ ನೋಡ್ಬಾರ್ದಾ? ಬಿಡು ಬಿಡು, ಈ ಮೊಬೈಲ್ ಇದ್ಬಿಟ್ರೆ ಈ ಹೆಣ್ಮಕ್ಳಿಗೆ ಏನೂ ಗೊತ್ತಾಗಲ್ಲ. ನಾನೇ ನೋಡ್ತೀನಿ. ಯಾರಪ್ಪ ಅದು? ಪೇಪರ್ ಬಿಲ್. ಪೇಪರ್ ಬಿಲ್ಲ ತಿಂಗಳಿಗೆ ಎಷ್ಟು ಸಲ ಬರ್ತೀರಾ? ಏ ಅತ್ತೆ, ನಾನೇ ಹೋಗಿ ನೋಡ್ತೀನಿ. ನೋಡ್ ಹೋಗಮ್ಮ. ಹೇಳಿ. ರಾಮು ಅವರೇ, ನೀವೇನಿಲ್ಲಿ? ಅಂಜು, ಇದೇ ಶುಕ್ರವಾರ ನಮ್ಮ ಮದುವೆ. ನೆನಪಿದೆ ತಾನೆ? ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ನೀನು ಬರಲಿಲ್ಲ ಅಂದರೆ ನಾನು ಅಷ್ಟೇ.
ಪೇಪರ್ ಬಿಲ್ ಅವ್ರಿಗೆ ಹೊತ್ತು ಗೊತ್ತು ಬೇಡವಾ? ಯಾವಾಗ ನೋಡಿದ್ರು ಬರ್ತಾನೇ ಇರ್ತಾರೆ. ಅಂಜು ಇದೇ ಶುಕ್ರವಾರ ನಮ್ಮ ಮದುವೆ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತೀನಿ. ಮೆಸೇಜ್ ಸೀನ್ ಆಗಿದೆ, ಸ್ಟಿಲ್ ನೋ ರಿಪ್ಲೈ. ನಾಟ್ ಫೇರ್. ಸೀತಾ, ಮೆಸೇಜ್ ನೋಡಿನೂ ಸುಮ್ಮನಾಗಿದ್ದೀರಲ್ಲ. ಆನ್ಸರ್ ಪ್ಲೀಸ್. ನನ್ ಬಾಕಿ ಇಟ್ಕೊಂಡು ಸತಾಯಿಸ್ತಿದ್ದೀರಾ. ಒಂದು ನಿಮಿಷ. This is not fair, Sita. You're a cheater. ಸೀತಮ್ಮ, ನನಗೀಗ ಲೀವ್ ಲೆಟರ್ ಬರ್ಕೊಂಡು ಹೋದ್ರೆ ನಿನ್ ಮೊಬೈಲ್ ನೋಡ್ತಿದ್ಯಾ? ಸರಿ ಫೋನ್ ಇಟ್ಟೆ. ಓಕೆನಾ? ಕೊಡು. ಮದ್ವೆ ಫಿಕ್ಸ್ ಆದ್ಮೇಲೆ ನೀನ್ ಜಾಸ್ತಿನೇ ಮೊಬೈಲ್ ನೋಡ್ತಿದ್ಯಾ. ಬ್ಯಾಡ್ ಗರ್ಲ್ ನೀನು. ಈಗ ಲೀವ್ ಲೆಟರ್ ಬರೀತಿದ್ದೀನಲ್ಲೇ, ಫೋನ್ ನೋಡಿ ಇಲ್ಲೇ ಇಟ್ಟಿದ್ದೀನಿ. ಆದ್ರೆ ಸೀತಮ್ಮ, ಪ್ರಿನ್ಸಿಪಲ್ ಮ್ಯಾಮು ನನ್ 10 days ರಜಾ ಕೊಡ್ತಾರಾ? ಅಮ್ಮನ ಮದುವೆ ಆದರೆ ಯಾರಾದರೂ ಕೊಡ್ತಾರೆ. ಆದರೆ ನಿನಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಪುಟ್ಟ. ಕ್ಲಾಸ್ ವರ್ಕು, ಹೋಮ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋದು ತುಂಬ ಇರುತ್ತೆ. ಸೀತಮ್ಮ, ಅದಕ್ಕೆಲ್ಲ ನೀನ್ ಟೆನ್ಷನ್ ತಗೋಬೇಡ. ನಿನ್ ಮದ್ವೆ ಆದ್ಮೇಲೆ ನನ್ನ ಫ್ರೆಂಡ್ಸ್ ಹತ್ರ ನೋಟ್ಬುಕ್ ಬೇಸ್ಕೊಂಡು ಆರಾಮಾಗಿ ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ತೀನಿ. ಓಹೋ, ಬಾರಿ MBBS ಮಾಡ್ತಿದ್ಯಾ ನೀನು. 4 ದಿನ ರಜೆ ಹಾಕಿದ್ರೆ ಏನು ಆಗಲ್ಲ ಬಿಡು. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನಿನ್ ಮಗಳು ತುಂಬಾ ಜಾಣೆ, ಎಲ್ಲ ಕಲ್ತ್ಕೋತಾಳೆ. ಪ್ರಪಂಚದಲ್ಲಿರೋ ತಲೆಹರಟೆ ಎಲ್ಲ ಗೊತ್ತಾಗತ್ತೆ, ಪುಸ್ತಕದಲ್ಲಿರೋ ಗೊತ್ತಾಗಲ್ವಾ? ಪ್ರಿಯಾ, ನೋಡ್ತಾ ದಿನ ಹತ್ರ ಬಂತು. ನಾಳೆ ಶುಕ್ರವಾರ. ನೀನ್ ರಾಮ್ ಮನೆಗೆ ಹೋಗ್ತೀಯೋ ಸೀತನ್ ಮನೆಗೆ ಹೋಗ್ತೀಯೋ ಇವತ್ತೇ ಡಿಸೈಡ್ ಮಾಡ್ಕೋ. ಬೆಳಗ್ಗೆ ಎದ್ದು ಕುಣಿದಾಡ್ಬೇಡ ಆಮೇಲೆ. ಕರೆಕ್ಟು. ನಾಳೆ ಶುಕ್ರವಾರ ಅಂದರೆ ಕಂಕಣ ಶಾಸ್ತ್ರ. ನಾನು ಸೀತಾ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ಸಿ ಹತ್ರ ಬಯಸ್ಕೋತೀನಿ. ನಾಳೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ರಾಮು ಅವರು ನನ್ನಿಂದ ದೂರ ಆಗ್ತಾರೆ. ಒಂದು ವೇಳೆ ಹೋದರೆ ಮದುವೆ. ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ ಈಗ? ಅಮ್ಮ, ಅಂಜು ಅಂಜು, ಏನಾಯ್ತು? ಎದ್ದೇಳು. ಗಾಡ್, ಅಯ್ಯೋ ಓಕೆ. ವಾರಕ್ಕೆ 4 ಸತಿ ಉಪವಾಸ ಮಾಡ್ತಾಳೆ, ಅದಕ್ಕೆ ಹೀಗಾಗೋದು. ಡಾಕ್ಟರ್ ಆಗ್ಬಿಟ್ಟು ನಿನ್ನ ಹೆಲ್ತ್ ಬಗ್ಗೆ ನಿಂಗೆ ಕನ್ಸರ್ನ್ ಇಲ್ವಲ್ಲೇ? ಏನೂ ಆಗಿಲ್ಲ, ಅದಕ್ಕೆ ಎಡುವುದೇ ಅಷ್ಟೇ. ಗಾಬರಿ ಆಗಬೇಡಿ. ಅಷ್ಟು ನೀರು ಕುಡಿ, ನೀನು ಕುಡಿ. ನಡೆಯುವಾಗ ಎಡುವುದ್ರೆ ಪರವಾಗಿಲ್ಲಮ್ಮ ಅಂಜು, ಸುಧಾರಿಸ್ಕೋಬೋದು. ಜೀವನದಲ್ಲಿ ಎಡುವುದ್ರೆ ಕಥೆ ಏನು? ಅಮ್ಮ, ಮೆಟ್ಲೆಡುವುದ್ರು ಜೀವನದಲ್ಲಿ ಎಡುವುದ್ರು ನಾವಿದೀವಿ ನೋಡ್ಕೊಳಕ್ಕೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲಿಗೆ ಬರ್ತೀಯಾ ನಾಳೆ? ರಾಮ್ ಮನೆಗೋ ಸೀತಾ ಮನೆಗೋ? ನಿನ್ಗೇನೇ ಕತೆ? ನಾನಿನ್ನೂ ಯೋಚನೆ ಮಾಡಿಲ್ಲ, ನೋಡೋಣ. ನಾನು ಎಲ್ಲಿಗೆ ಅಂತ ಹೋಗಲಿ? ದೇವಸ್ಥಾನಕ್ಕೆ ಹೋದರೆ ಅಣ್ಣನ ನಂಬಿಕೆ ಕಳ್ಕೊತೀನಿ. ಹೋಗದೆ ಇದ್ದರೆ ನನ್ನ ಪ್ರೀತಿ ಕಳ್ಕೊತೀನಿ. ಅಂಜು, ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಣ್ಣನ ಮನೆಗೋ ಅತ್ತಿಗೆ ಮನೆಗೋ ಅಂತ ಮನ್ಸಲ್ಲೇ 10-20 ಎಣಿಸ್ತಿದ್ಯಾ? ನೀವೆಲ್ಲರೂ ಎಲ್ಲಿಗೆ ಹೋಗ್ತಿರೋ ನಾನು ಅಲ್ಲಿಗೆ ಬರ್ತೀನಿ. ಅದಕ್ಕೆ ದ್ಯಾಟ್ಸ್ ಲೈಕ್ ಅ ಗುಡ್ ಗರ್ಲ್.
ಸೀತಾ ಸೀತಾ ನೀವು ಮತ್ತೆ ಬಂದಿದ್ದಾರಮ್ಮ. ಭಾರ್ಗವಿ ಚಿಕ್ಕಿನ ಓ ಬೀಗ್ರು ಬಂದಿದ್ದಾರೆ, ನಡಿ ನಡಿ. ಬನ್ನಿ ಚಿಕ್ಕಿ ಬನ್ನಿ. ಇನ್ವಿಟೇಷನ್ ರೆಡಿ ಆಯಿತು. ಮೊದಲನೇ ಆಮಂತ್ರಣ ನಿಮಗೆ ಕೊಡೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ನಾನು ನಿಮಗೆಲ್ಲ ಹೇಳಿದ್ದೀನಿ, ಮದುವೆ ಶಾಸ್ತ್ರ ಎಲ್ಲ ನಮ್ಮನೆ ಪದ್ಧತಿಲೇ ನಡಿಬೇಕು ಅಂತ. ಮಾವಯ್ಯನ ಆಸೆನೂ ಅದೇನೆ. ಅಯ್ಯೋ ಅದೆಲ್ಲ ಅವತ್ತೇ ಮಾತಾಡಾಯ್ತಲ್ಲ, ಎಲ್ಲ ನಿಮ್ ಪ್ರಕಾರನೇ ಆಗ್ಲಿ, ನಮಗೆ ಏನು ಅಭ್ಯಂತರ ಇಲ್ಲ. ಕೆಲವೊಂದು ನಮಗೆ ಗೊತ್ತಿರಲ್ಲ, ನೀವು ಹೇಳಿ, ನಿಮ್ಮ ಪದ್ಧತಿ ಪ್ರಕಾರನೇ ಮಾಡ್ತೀವಿ. ಅಂಥ ಏನೂ ವ್ಯತ್ಯಾಸ ಇರಲ್ಲ, ಒಂಚೂರು ಹೆಚ್ಚು ಕಡಿಮೆ ಆಗಬಹುದು. ನಮ್ಮ ಕಡೆ ಕಂಕಣ ಶಾಸ್ತ್ರ ಆದಮೇಲೆ ಹುಡುಗ ಹುಡುಗಿ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ, ಅದು ನಮ್ಮ ಕಡೆ ವಾಡಿಕೆ. ಸೀತಾ, ನೀನು ಆಫೀಸ್ಗೆ ಏನು ಹೋಗಬೇಕಾಗಿಲ್ಲ. ಚಿಕ್ಕಿ, ಅಫಿಷಿಯಲ್ ಆಗಿ ನಾನು ಇನ್ನೂ ಲೀವ್ ಕೇಳಿಲ್ಲ, ಒಂದ್ಸಲ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಅಯ್ಯೋ ಬಾಸ್ನೇ ಮದ್ವೆ ಆಗ್ತಿದ್ಯಾ, ಇನ್ನೇನು ಆಫೀಸ್ ಗೀಫೀಸ್ ಅನ್ಕೊಂಡು. ಇಟ್ಸ್ ಓಕೆ ಸೀತಾ, ಒಂದು ಇಮೇಲ್ ಕಳಿಸು, ಆಫೀಸ್ಗೆ ಹೋಗೋದೇನು ಬೇಕಾಗಿಲ್ಲ. ಸರಿ ಚಿಕ್ಕಿ. ಸೀತಾ, ಎಷ್ಟು ಪುಣ್ಯ ಮಾಡಿದ್ಯಾ ನೋಡು, ಕಾಳಜಿ ಮಾಡೋ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. ಆ್ಯಕ್ಚುಲಿ ದೇಸಾಯಿ ಮನೆಗೆ ಸೀತಾ ಅಂತ ಸೊಸೆ ಬರ್ತಿದ್ದಾಳಲ್ಲ, ನಾವೇ ಪುಣ್ಯವಂತರು. ನೀವೆಲ್ಲ ನಮ್ಮ ಮನೆ ಮದುವೆಗೆ ಬಂದು ಮದುವೆನ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲು. ಒಂದು ನಿಮಿಷ ಬಂಗಾರಿ ಬಾಯಿಲಿ. ಏನಾಯ್ತದ? ಕೊಡಿ. ಹಾಗೆ ನಮ್ಮಿಂದ ಏನಾರು ಆಗಬೇಕಿದ್ರೆ ಸಂಕೋಚ ಇಲ್ಲದೆ ಹೇಳಿ, ಹಾಗೆ ಮಾಡ್ತೀವಿ. ಅಯ್ಯೋ, ನೀವು ಇಷ್ಟು ಹೇಳಿದ್ರಲ್ಲ, ಅಷ್ಟೇ ಸಾಕು. ನಿಮ್ಮಿಂದ ಏನೂ ಬೇಕಾಗಿಲ್ಲ, ನೀವು ಸೀತನ್ ಜೊತೆ ಮದುವೆ ಮಂಟಪಕ್ಕೆ ಬನ್ನಿ, ಅಷ್ಟೇ ಸಾಕು. ಸಾಧನಾ, ತಗೊಳ್ಳಿ. ನನ್ಗ ಮನೆಗೆ ಬಂದು ಕೊಡ್ಬೋದಾಗಿತ್ತು, ಪರವಾಗಿಲ್ಲ, ಕೊಡಿ. ಓಕೆ ಸೀತಾ, ನಾವೇನು ಹೊರಡು ಬರ್ತೀವಿ ಸೀತಾ. ಒಟಾರದಲ್ಲಿರೋರಿಗೆಲ್ಲ ಪತ್ರಿಕೆ ಕೊಟ್ಬಿಟ್ಟು ನಾವು ಹಾಗೆ ಹೊರಡ್ತೀವಿ. ಅಯ್ಯೋ, ನಮ್ಮ ಮನೆಗೂ ಬರ್ತಾ ಇದ್ದೀರಾ, ತುಂಬಾ ಖುಷಿ. ಬಂದ್ರಮ್ಮ ಎಲ್ಲ ಕ್ಲೀನ್ ಮಾಡೋಣ, ಕ್ಲೀನ್ ಮಾಡ್ಕೊಂಡು. ಒಂದು ನಿಮಿಷ ಅಮ್ಮ, ನಮ್ಮ ಕಡೆಯಿಂದ ನಾವು ಲಗ್ನ ಪತ್ರಿಕೆ ಮಾಡಿಸಿದ್ದೀವಿ, ದಯವಿಟ್ಟು ಅದನ್ನು ಒಪ್ಪಿಸ್ಕೊಳ್ಬೇಕು. ನಿಮ್ಮಷ್ಟು ವೈಭವ ಆಗಲ್ಲ, ತಕ್ಕ ಮಟ್ಟಿಗೆ ಮಾಡಿಸಿದ್ದೀವಿ. ಹೆಣ್ಣಿನ ಮನೆ ಕಡೆಯಿಂದ ಮೊದಲನೇ ಲಗ್ನ ಪತ್ರಿಕೆ ನಿಮಗೆ ಕೊಡಬೇಕು ಅಂತ ನಿಮ್ಮ ಮಗನ ಮದುವೆಗೆ ನಿಮ್ಮನ್ನೇ ಕರಿತಾ ಇದ್ದೀವಿ. ಅಯ್ಯೋ, ಇದ್ಯಾಕೆ ಬೇಕಾಗಿತ್ತು? ಸುಮ್ಮನೆ ನಿಮಗೆ ದುಡ್ಡು ವೇಸ್ಟು. ನಾವು ಮಾಡಿಸಿದ ಇನ್ವಿಟೇಷನ್ನೇ ಇತ್ತಲ್ಲ. ಇದೆಲ್ಲ ನಮ್ಮ ಬಂಗಾರಿ ಆಸೆ. ಮಗಳಾಗಿ ತಾಯಿ ಮದುವೆನ ಮಾಡ್ತಾ ಇದ್ದಾಳೆ, ಅವಳು ಹೇಳ್ದಂಗೆ ಕೇಳಬೇಕಲ್ವಾ. ಹುಟ್ಟು ಬೀಗಿತ್ತೆ, ತಗೊಂಡೋಗಿ ನೀನೇ ಕೊಡು ಪುಟ್ಟ. ನನ್ನ ಸೀತಮ್ಮ ಮತ್ತೆ ನನ್ನ ಫ್ರೆಂಡ್ ಮದುವೆಗೆ ನೀವು ಬರಲೇಬೇಕು. So cute. ತುಂಬ ಚೆನ್ನಾಗಿದೆ. ತಮ್ಮ ಆಗಮನ ಬಯಸುವ ಕುಮಾರಿ ಸಿಹಿ. ವಾವ್, ಇಷ್ಟು ಪುಟ್ಟ ಕಂದನ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ.
ಎಸ್. ಸಿಹಿ. God bless you, Sita. And God bless you. ಏಯ್ ಸೀತಾ ಬೇಡ ಪ್ಲೀಸ್. ಸಿಹಿ ಒಳ್ಳೇದಾಗ್ಲಿ. ಓಕೆ, ಹೊರಡ್ತೀವಿ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಬೆಳ್ಳಿ ಬಟ್ಲು, ಚಿನ್ನದ ನಾಣ್ಯ. ಓಹ್, ಎಷ್ಟು ಗ್ರಾಮ್ದಿರ್ಬೋದು? ಚೆನ್ನಾಗಿದೆ. ಸೀರೆ, ಸುಲೋಚನಾ, ಲಾಟ್ರಿ. ಇದರಲ್ಲೇನಿದೆ? ಈ ರೇಂಜ್ಗೆ ಡ್ರೈ ಫ್ರೂಟ್ಸು 1 2 3. ಇನ್ವಿಟೇಷನ್ ಈ ರೇಂಜ್ಗೆ ಅಂದ್ರೆ ಮದುವೆ ಯಾವ ರೇಂಜಿಗೆ ಇರಬೇಕು? ಯಾವುದೇ ಕಾರಣಕ್ಕೂ ಇದನ್ನ ಯಾರ ಕೈಗೂ ಸಿಗದೆ ಇರೋಂಗೆ ನಾನೇ ಕಾಪಾಡ್ಕೋಬೇಕು.